ನೀವು ಚಂದ್ರ ಅಂತ ಒಂದು ಸಿನಿಮಾ ಮಾಡಿದ್ರಿ. ನೀವು ನಂಬಲ್ಲ ಪಾಪ ಯಶ್ ಸರ್ ಅವಾಗ ಫ್ರೀಯಾಗಿ ಬಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು. ಸೊ ಪ್ರತಿಯೊಬ್ಬ ಸಿಪಾಯಿ ಕೂಡ ರಾಣಿನೇ ಅಂತ ಟ್ರೀಟ್ ಮಾಡೋರು. ಸಿನಿಮಾ ವೃತ್ತಿ ಜೀವನದಲ್ಲಿ ನಿಮಗೆ ಯಾರಾದರೂ ಯಾಮಾರಿಸಿದುಂಟಾ? ಬೇರೆಯವ್ರಿಗಾಗಿ ಹೋರಾಟ ಮಾಡ್ತೀನಿ ಹೊರತು ನನಗಾಗಿ ಹೋರಾಟ ಮಾಡ್ಕೊಳ್ಳಿಲ್ಲ. ಸರ್ ನನಗೆ ಹಿಂಗಾಗ್ಬಿಟ್ಟಿದೆ, ಸೆಲ್ಫ್ ಸಿಂಪತಿ, ನನ್ನ ಬಂದು ಕಾಪಾಡಿ ಅಂತ ನಾನು ಯಾವತ್ತೂ ಹಂಗೆ ಹೇಳ್ಕೊಂಡು ಹೋದವಳಲ್ಲ. ಒಂದು ಜನ್ಮದಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಬೇಕು, ನಂದು ಏನೇನೋ ಕೆಲಸಗಳಿದೆ. ನೀವು ಚಂದ್ರ ಅಂತ ಒಂದು ಸಿನಿಮಾ ಮಾಡಿದ್ರಿ, ಅದು ಬಿಗ್ ಕಮರ್ಷಿಯಲ್ ಮೂವಿ ಕೂಡ. ಯಾಕಂದ್ರೆ ಪ್ರವಾಸ ತಮಿಳು, ಕನ್ನಡ, ತ್ರಿಷಾ ಅವ್ರನ್ನ ಕರೆಸಿದ್ರಿ, ನಮ್ಮ ಪ್ರೇಮ್ ಇದ್ರು, ಸಾಕಷ್ಟು ಶ್ರೇಯಾ ಶರಣ ಎಲ್ಲ ಇದ್ರು, ಸಾಕಷ್ಟು ಜನ ಪ್ರವಾಸ ನಟಿರು ಕೂಡ ಅದರಲ್ಲಿ. ಹೌದು. ಯಾಕಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಅದೊಂದು ಬಿಗ್ ಬಜೆಟ್ ಸಿನಿಮಾ. ಸೊ ಅದು ಫೈನಾನ್ಷಿಯಲಿ ವರ್ಕ್ ಆಯ್ತಾ ಮೇಡಮ್? ಅದು ಎಸ್ ಸರ್, ನಾನು ಕನ್ನಡ ತಮಿಳ್ ಮಾಡಿದ್ರಿಂದ ನಂಗೆ ಟಿವಿ ರೈಟ್ಸ್ ಅಲ್ಲೇ ಅದಕ್ಕಿಂತ ಲಾಭದ ಸಮೇತನೇ ಬಂತು, ಎರಡರದ್ದು ಸೇರಿ. ಸೊ ನಾನು ಪಿಚ್ ಮಾಡಬೇಕಾದ್ರೆ ನಾನು ಶ್ರೇಯಾ ಸರಣ್ಣ, ವಿವೇಕ್ನ, ವಿಜಯ್ ಕುಮಾರ್ ಸರು, ನೀವು ನಂಬಲ್ಲ ಪಾಪ ಯಶ್ ಸರ್ ಅವಾಗ ಫ್ರೀಯಾಗಿ ಬಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು. ಹೌದು. ಸೊ ಎಲ್ಲರೂ ಆ್ಯಕ್ಟ್ ಮಾಡಿದಾಗ ನಾನು ಅದನ್ನ ಆ ಪ್ಲಾನ್ ಮಾಡೇ ಬೈಲಿಂಗ್ ವಿಲ್ ಮಾಡ್ಕೊಂಡೆ. ಕರೆಕ್ಟ್. ಸೊ ವರ್ಕೌಟ್ ಆಗಲಿ, ನಾವು ಸೇಫ್ ಆಗಬೇಕು ಇನ್ವೆಸ್ಟ್ ಮಾಡಿದವರು ಅಂತ. ಆಗಿನ ಕಾಲದಲ್ಲಿ ನಮ್ಮ ಬಜೆಟ್ 2.25 ಕೋಟಿಲಾಗಿತ್ತು. ಬಿಗ್ ಬಜೆಟ್ ಅಲ್ಲ, ಅದು ನೋಡಿದವ್ರು 8 ಕೋಟಿ ಎಂದಿದ್ರು. ಹೌದು. என்ன ಮೇಡಮ್ ಎவ்வளೋ ಸೆಲವು ಪಡ್ರಿಕಿಂಗ್ಳು 8 crores ಅಂದ್ರೆ ಹ್ಞೂ ಅಂತಿದ್ದೆ ನಾನು. ಯಾಕೆಂದ್ರೆ ನಂಗೆ ಅವಾಗ ಮೈಸೂರು ಮಹಾರಾಜರು ಶ್ರೀಕಂಠದತ್ತ ಒಡೆಯರ್ ಸರ್ನ ಇವತ್ತು ನಾನು ಜ್ಞಾಪಿಸ್ಕೊತೀನಿ. ಅವ್ರು ನನಗೆ ಅರಮನೆ, ಆನೆ, ಕುದುರೆ ಎಲ್ಲಾನು ಒಂದು ಪ್ಯಾಕೇಜ್ ಅಮೌಂಟ್ ಅಲ್ಲಿ ಕೊಟ್ಟಿದ್ರು. ಪಾಪ 52 ದಿನ ನಾನು ಪ್ಯಾಲೇಸ್ ಅಲ್ಲಿ ಶೂಟ್ ಮಾಡೋದಕ್ಕೆ ನಂಗೆ ಎಲ್ಲಾ ರೀತಿ ಸಪೋರ್ಟ್ ಕೊಟ್ಟಿದ್ರು. ಸೊ ಆಗ ನನಗೆ ಇದೆಲ್ಲ ದೇವ್ರದ್ದು ಅನ್ಸುತ್ತೆ ಆಶೀರ್ವಾದ. ನಾನು ಕೆಲವು ಅಡ್ಮಿನಿಸ್ಟ್ರೇಷನ್ ಕೆಲಸನ ನಾನೇ ಹೋಗಿ ಕಲ್ತು, ನಾನೇ ಪರ್ಮಿಷನ್ಗಳು ತಗೊಂಡ್ಬಂದು, ನಾನೇ ಎಲ್ಲವನ್ನು ಯಾಕೆ ಮಾಡ್ತೀನಿ, ಮ್ಯಾನೇಜರ್ಗೆ ಬಿಡಲ್ಲ ಅಂದ್ರೆ ಇಷ್ಟು ಬಜೆಟ್, ನಾನು ಇಷ್ಟು ಬಜೆಟ್ ಅಲ್ಲಿ ಕ್ವಾಲಿಟಿ ಕೆಲಸ ಮಾಡಿ ತೋರಿಸ್ತೀನಿ. ಎಲ್ಲ ಕೂಡ ದುಡ್ಡು ಆ ಕಡೆ ಅನ್ನೆಸೆಸರಿ ನಾನು ಖರ್ಚು ಮಾಡಲ್ಲ. ಮತ್ತೆ ಲ್ಯಾವಿಶ್ ಆಗಿ ಈಗ ನಾನು ಹೋದ್ರೆ ನಾನು ಹಿಂದೆ 10 ಜನ ಬಂದ್ರು ಅಂತ ಹಿಂಗೆ ಕರ್ಕೊಂಡು ಹೋಗಲ್ಲ. ನಿಮ್ನೆಲ್ಲಾ ಕಡೆ ನೋಡಿ ನಾನು ಒಬ್ಳೆ ಓಡಾಡ್ತೀನಿ. ನಾ ಹತ್ರ ಯಾವುದು ಅನ್ನೆಸೆಸರಿಲಿ ಖರ್ಚು ಮಾಡಲ್ಲ. ಹಾಗಿದ್ದಾಗ ನಾನು ಬಜೆಟೇನೆ ಒಂದು ಮಿನಿಮಮ್ ಬಜೆಟ್ ಮಾಡ್ಕೊಂಡಾಗ ಅದಕ್ಕಿಂತ ಮೇಲ್ಮಟ್ಟದಲ್ಲೇ ನಾನು ಮಾರ್ತೀನಿ ಟಿವಿ ರೈಟ್ಸ್ ಮತ್ತು OTT ರೈಟ್ಸ್ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದ್ದಾಗ ನನ್ಗದು ಪ್ರಾಫಿಟ್ ಲೆವೆಲ್ ಅಲ್ಲೇ ಇರುತ್ತೆ. ಥಿಯೇಟ್ರಿಕಲಿ ಏನಾಗುತ್ತೋ ದಟ್ ಸೆಕೆಂಡರಿ, ಇಟ್ಸ್ ಗ್ಯಾಂಬ್ಲಿಂಗ್. ಹೌದು, ಅದು ಹೇಳಕ್ಕಾಗಲ್ಲ. ಚೆನ್ನಾಗಿತ್ತು ಅಂದ್ರೆ ಜನ ಬರ್ತಾರೆ, ಮೌತ್ ಪಬ್ಲಿಸಿಟಿ ಆದ್ರೆ ಬಂದೇ ಬರ್ತಾರೆ. ಎಸ್ ಮೇಡಮ್, ಈಗ ಸಿನಿಮಾ ಮಾಡುವಾಗ ಸಹಜವಾಗಿ ಸೋಲು ಗೆಲುವು ಎಲ್ಲ ಕಾಮನ್ ಆಗಿ ಬರುತ್ತೆ. ಅದು ನೀವು ಆರಂಭದಿಂದ ಕೂಡ ಫೇಸ್ ಮಾಡ್ತಾನೆ ಇದ್ದೀರಿ. ಸೊ ಚಂದ್ರ ಕ್ಲಿಕ್ ಆಯ್ತು, ಎಲ್ಲ ಆಯ್ತು. ಅದು ಆದ ನಂತರ ಒಂದಷ್ಟು ಗ್ಯಾಪ್ ಆಯ್ತು ನಿಮ್ದು. ಯಾಕೆ ಆ ಗ್ಯಾಪ್ ತಗೊಂಡ್ರು ಅಂತ? ಚಂದ್ರ ಆದ ತಕ್ಷಣ ನಾನು ಮದುವೆ ಮಾಡ್ಕೊಂಡೆ, ಕಲರ್ಸ್ ಅನ್ನೋ ಫಿಲಮ್ ಮಾಡಿದೆ, ಇಂಟರ್ನ್ಯಾಷನಲ್ ಸಿನಿಮಾ. ಬಟ್ ನಾನು ಏನು ಮಾಡ್ತಿದ್ದೆ, ನನ್ನ ಟ್ರಸ್ಟು ಮತ್ತು ನಂದು ಪಾಲಿಟಿಕಲ್ ಕೆರಿಯರು ಮತ್ತು ನನ್ನ ಇವೆಂಟ್ಸು ಅದೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಸೊ ನನಗೆ ಕಲರ್ಸು ಅದು ದೊಡ್ಡ ಬಜೆಟ್ ಸಿನಿಮಾ ಅಲ್ಲ, ಒಂದು ಚಿಕ್ಕದೇ, ಬಟ್ ಇಂಟರ್ನ್ಯಾಷನಲ್ ಮಕ್ಕಳದು, ಆಫ್ರಿಕಾ ಮಗು, ಅಮೆರಿಕಾ ಮಗು ಮತ್ತು ಇಂಡಿಯನ್ ಮಗುನ ಹಾಕೊಂಡು ಅದೊಂದು ಡಿಫ್ರೆಂಟ್ ಕತೆನ ಮಾಡಿದೆ. ಬಟ್ ಅದಾದ್ಮೇಲೆ ಇವಾಗ ಆಜಾದ್ ಭಾರತ್ ಅನ್ನೋದು ಮಾಡ್ತಾ ಇರೋದು ದೊಡ್ಡ ಬಜೆಟ್ ಹಿಂದಿ ಸಿನಿಮಾನೇ ಅದು. ಸೊ ಎಲ್ಲ ದೊಡ್ಡ ನಟರಿದ್ದಾರೆ. ಶ್ರೇಯಸ್ ತಲ್ಪಡೆ ಅವ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಮಾಡಿದ್ದಾರೆ. ನಾನು ನೀರಾ ಆರ್ಯ ಪಾತ್ರ ಮಾಡಿದ್ದೀನಿ. ಮತ್ತೆ ಸುರೇಶ್ ಒಬೆರಾಯ್ ಅವರಿದ್ದಾರೆ, ಇಂದ್ರಾ ತಿವಾರಿ ಅವರು, ಪ್ರಿಯಾಂಶ್ ಚಟರ್ಜಿ ಅವರೆಲ್ಲ ಆಕ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಮಹಾರಾಷ್ಟ್ರದ CM ಅವರು ವೈಫು ಹಾಡು ಹೇಳಿದ್ದಾರೆ ಅದರಲ್ಲಿ. ಗೌತಮ್ ಶ್ರೀವತ್ಸ ನನ್ನ ಹಸ್ಬೆಂಡು ಮ್ಯೂಸಿಕ್ ಮಾಡಿದ್ದಾರೆ. ಸೊ ಅದು ನನ್ನ ಮನಸ್ಸಿಂದ ಬಂದಿರತಕ್ಕಂತಹ ಪ್ರಿಯವಾದ ಸಿನಿಮಾ ಆಜಾದ್ ಭಾರತ್. ಯಾಕೆ ನಾನು ನೇತಾಜಿ ಅವರ ದೊಡ್ಡ ಫ್ಯಾನು. ಸೊ ಅದಕ್ಕಾಗಿ ಈ ಚಿತ್ರ. ಆಮೇಲೆ ಅವ್ರು ಅವಾಗ ಅಷ್ಟು ತುಂಬ ಜ್ಞಾನಿಗಳಾಗಿ ಮಹಿಳಾ ತಂಡವನ್ನು ಕಟ್ಟಿದ್ರು. ಇಂಡಿಯನ್ ನ್ಯಾಷನಲ್ ಆರ್ಮಿಲಿ ವಿಮೆನ್ ಆರ್ಮಿನ ಕಟ್ಟಿ ಅದಕ್ಕೆ ರಾಣಿ ಝಾನ್ಸಿ ರೆಜಿಮೆಂಟ್ ಅಂತ ಹೆಸರಿಟ್ಟಿದ್ರು. ಸೊ ಪ್ರತಿಯೊಬ್ಬ ಸಿಪಾಯಿ ಕೂಡ ರಾಣಿನೇ ಅಂತ ಟ್ರೀಟ್ ಮಾಡೋರು. ಅಪ್ಪಂದ್ರನ್ನ ಬಿಟ್ರೆ ಮಕ್ಕಳನ್ನ, ಹೆಣ್ಮಕ್ಳನ್ನ ಟ್ರೀಟ್ ಮಾಡಿದ್ದು ನೇತಾಜಿನೇ ರಾಣಿ ಅಂತ. ಸೊ ಹಾಗಾಗಿ ಆ ಚಿತ್ರವನ್ನ ಇವಾಗ ತಗೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ. ನಾನೆಲ್ಲ ಆ್ಯಕ್ಚುಲಿ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಯಾವುದೋ ಒಂದೊಂದಂತ ಪರ್ಟಿಕ್ಯುಲರ್ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀನಿ. ಸಿನಿಮಾ ಇಂಡಸ್ಟ್ರಿಲೇ ಪೂರ್ತಿ ಇದ್ದೀನಿ ಅಂತ ತೊಡಗಿಸ್ಕೊಳ್ಳ. ಬಿಕಾಸ್ ನನಗೆ ನನ್ನ ಒಂದು ಜನ್ಮದಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಬೇಕು, ನಂದು ಏನೇನೋ ಕೆಲಸಗಳಿದೆ. ಓಕೆ, ಈ ಸಿನಿಮಾ ವೃತ್ತಿ ಜೀವನದಲ್ಲಿ ನಿಮಗೆ ಯಾರಾದರೂ ಯಾಮಾರಿಸಿದುಂಟಾ? ಅಂದರೆ ಸಿನಿಮಾ ಮಾಡ್ತೀನಿ ಬನ್ನಿ ಅಂತ ಅಲ್ದಾಡಿಸಿದ್ದು, ಕಾಡಿಸಿದ್ದು? ನೀವು ಸಾಕಷ್ಟು ಕೂಲಾಗಿರ್ತೀರಿ, ಎಲ್ಲಿ ಹೇಳ್ಕೊಳ್ಳಲ್ಲ ಯಾವ ವಿಚಾರಗಳನ್ನ, ಅದನ್ನು ಕೇಳಿದ್ದು. ನೀವು
ಕರೆಕ್ಟಾಗಿ ಹೇಳಿದ್ರಿ, ಯಾವ ವಿಚಾರಗಳು ನಾನು ಎಲ್ಲೂ ಹೇಳ್ಕೊಳಲ್ಲ. ಹೌದು. ಯಾಕೆಂದ್ರೆ ನಾನು ಯಾರೋ ಹಂಗೆ ಯಾಮಾರಿಸಿದ್ರು, ಮೋಸ ಮಾಡಿದ್ರು, ತಪ್ಪು ಮಾಡಿದ್ರು ಟಕ್ಕಂತ ಹಿಂಗ್ ಮರ್ತ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀನಿ. ನನ್ನ ಪ್ರವೃತ್ತಿನೇ ಅದು. ನೀನು ಏನೋ ಮಾಡಕ್ ಹುಟ್ಟಿದ್ಯಾ, ಇಲ್ಲೇ ಸ್ಟಕ್ ಆಗ್ಬಾರ್ದು, ಅದನ್ನೇ ಯೋಚನೆ ಮಾಡ್ಕೋ, ಯಾರ ಬಗ್ಗೆನೋ ಕಂಪ್ಲೇಂಟ್ ಹೇಳು, ಮೀಟು ಇಶ್ಯೂಸ್ ತಗೊಂಬ, ನೀವನ್ ಬಗ್ಗೆ ಹೇಳು, ಅವನ ಬಗ್ಗೆ ಹೇಳು, ಇಲ್ಲೇ ಸಿಕ್ಕಾಕೋನು. ನೀವು ಗಮನಿಸಿ, ನಾನು ಯಾರ ಬಗ್ಗೆನೂ ಹೇಳಕ್ ಹೋಗಲ್ಲ. ನನ್ನ ಪಾಡಿಗೆ ನಾನಾಯ್ತು, ನನ್ನ ಮುಂದಿನ ಕೆಲಸ ಆಯ್ತು. ಬೇರೆಯವ್ರಿಗಾಗಿ ಹೋರಾಟ ಮಾಡ್ತೀನಿ ಹೊರತು ನನಗಾಗಿ ಹೋರಾಟ ಮಾಡ್ಕೊಳ್ಳಿಲ್ಲ. ಸರ್ ನನಗೆ ಹಿಂಗಾಗ್ಬಿಟ್ಟಿದೆ, ಸೆಲ್ಫ್ ಸಿಂಪತಿ, ನನ್ನ ಬಂದು ಕಾಪಾಡಿ ಅಂತ ನಾನು ಯಾವತ್ತೂ ಹಂಗೆ ಹೇಳ್ಕೊಂಡು ಹೋದವಳಲ್ಲ. ಯಾಮಾರಿಸಿರೋರು 1000 ಜನ ಇದ್ದಾರೆ. ಅವ್ರಿಗಳೇ ಇವತ್ತು ಬಂದು ನನ್ನ ಮುಂದೆ ಹಿಂಗೆ ನಿಂತ್ಕೊಂಡ್ರು, ಮೇಡಮ್ ನಮಸ್ಕಾರ ಅಂದ್ಬಿಟ್ಟು ಹೋಗ್ತಾರೆ. ಅದು ಅವ್ರವ್ರಿಗೆ ಹಿಟ್ಟಾಗತ್ತೆ, ನಾನು ಹಿಂಗೆ ಮಾಡಬಾರ್ದಿತ್ತು ಅಂತ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.